ವೃಷಭ ರಾಶಿಯವರಿಗೆ ಈ ನಾಳೆಯ ಮಹಾಸೂರ್ಯ ಗ್ರಹಣ 2026ನೇ ಇಸ್ವಿಯ ಮೊಟ್ಟ ಮೊದಲನೇ ಗ್ರಹಣ ಭಾರತದಲ್ಲಿ ಆಚರಣೆ ಇಲ್ಲ. ಯಾಕೆಂದ್ರೆ ಭಾರತದಲ್ಲಿ ಗೋಚಾರ ಇಲ್ಲ ಆ ಒಂದು ಗ್ರಹಣ. ಬಟ್ ಅದರ ಫಲದ ವಿಚಾರಕ್ಕೆ ಬಂದ್ರೆ ವೃಷಭ ರಾಶಿಯವರಿಗೆ ಆ ಒಂದು ಮಹಾಸೂರ್ಯ ಗ್ರಹಣ 17ನೇ ತಾರೀಕು ಅಮಾವಾಸ್ಯೆಯ ಮಹಾಸೂರ್ಯ ಗ್ರಹಣ ಶುಭ ಫಲವನ್ನ ಕೊಡ್ತಾ ಇದೆ, ಒಳ್ಳೆಯ ಫಲ. ಯಾಕೆಂದ್ರೆ ನಿಮ್ಮ ರಾಶಿಯಿಂದ 10ನೇ ರಾಶಿಯಲ್ಲಿ ಗ್ರಹಣ ಆಗುತ್ತಾ ಇರೋದು. ನಿಮ್ಮ ರಾಶಿಯಿಂದ 10ನೇ ರಾಶಿಯಲ್ಲಿ ಗ್ರಹಣವಾದರೆ ಅದು ನಿಮಗೆ ಶುಭ ಫಲ ಅಂತ ನಮಗೆ ಧರ್ಮಶಾಸ್ತ್ರಗಳು ಹೇಳ್ತದೆ. ಇನ್ನು ಆಚರಣೆ ಇರೋದಿಲ್ಲ, ಆಚರಣೆ ಇಲ್ಲ ಅಂದ್ರೆ ಫಲನೂ ಇಲ್ಲ ಅಂತ ತಿಳ್ಕೊಳ್ಳುವಂಥದ್ದು ತಪ್ಪಾಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ, ಆಯ್ತಲ್ವಾ? ಸೊ ಅದರಿಂದ ಶುಭ ಫಲವಿದೆ. ವೃಷಭ ರಾಶಿಯವರಿಗೆ ಯಾವ ವಿಚಾರಗಳಲ್ಲಿ ಹೇಗೆ ಪಡ್ಕೊಳ್ತಕ್ಕಂಥದ್ದು ಅನ್ನುವಂಥದ್ದು ಈ ಹಿಂದೆ ತಿಳಿಸಿದ್ದೆ. ನಾನು ಮತ್ತೆ ಪುನಃ ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ನಾನೀಗ ನೇಪಾಳದಲ್ಲಿದ್ದೇನೆ, ಪಶುಪತಿನಾಥನ ಸನ್ನಿಧಾನದಲ್ಲಿದ್ದೇನೆ. ಒಂದು ದಿವ್ಯವಾದಂತಹ ಅನುಭೂತಿ ಇಲ್ಲಿ. ಆ ಪರಮಾತ್ಮನ ಅನುಗ್ರಹದಿಂದಾಗಿ ಒಂದು ಸುಯೋಗ ಸಿಕ್ಕಿದೆ. ನಿಮ್ಮೆಲ್ಲರಿಗೋಸ್ಕರ ನಾನು ಇಲ್ಲಿ ಹೋಮ ಮಾಡುವಂತಹ ಅವಕಾಶ ಸಿಕ್ಕಿದೆ. ಸೊ ನಮಗೆ ಸಿಕ್ಕಿದಂತಹ ಯಾಗಶಾಲೆಯ ಹತ್ತಿರದಲ್ಲೇ ನಾನು ನಿಮಗೆ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸೊ ವೃಷಭ ರಾಶಿಯವರ ಸೂರ್ಯಗ್ರಹಣ ದೋಷಗಳು ಪರಿಹಾರವಾಗಿ ಸೂರ್ಯಗ್ರಹಣ ಶುಭ ಫಲ ಸಿಗಬೇಕು, ಹಾಗೂ ವೃಷಭ ರಾಶಿಯವರ ಹಲವಾರು ಸಮಸ್ಯೆಗಳು ಪರಿಹಾರಕ್ಕೋಸ್ಕರವಾಗಿ ವಿಶೇಷ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸೊ ವಿಡಿಯೋ ಎಂಡ್ ತನಕ ಹಿಂಗೆ ಹೋಗ್ತಾ ಇದ್ರೆ ಅದನ್ನು ಹೇಳ್ತೇನೆ. ಮೊದಲನೇದಾಗಿ ವೃಷಭ ರಾಶಿಯವರಿಗೆ ಏನೇನು ಒಳ್ಳೆಯದಾಗಲಿದೆ ಯಾವ ವಿಚಾರಗಳಲ್ಲಿ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ 10ನೇ ಮನೆಯಲ್ಲಿ ಗ್ರಹಣ ಆಗ್ತಿರೋದ್ರಿಂದಾಗಿ ಉದ್ಯೋಗದ ವಿಚಾರದಲ್ಲಿ ತುಂಬಾ ಅನುಕೂಲವಾಗಲಿದೆ. ತಾಯಿಯ ವಿಚಾರದಲ್ಲಿ ಅನುಕೂಲವಾಗಬೇಕಂದ್ರೆ, ಇವಾಗ ನೀವು ವೃಷಭ ರಾಶಿಯವರು ನಿಮ್ಮ ತಾಯಿಯವ್ರಿಗೆ ಹುಷಾರಿಲ್ಲ ಹಂಗೇನಿದ್ರೆ ಆರೋಗ್ಯ ಸರಿ ಹೋಗಬೇಕು. ನಿಮ್ಮ ಹಾಗೂ ನಿಮ್ಮ ತಾಯಿಯವ್ರ ನಡುವೆ ಜಗಳ ಮನಸ್ತಾಪಗಳಿದ್ರೆ ಅದು ಸರಿ ಹೋಗಬೇಕು. ವಿವಾಹಿತ ವೃಷಭ ರಾಶಿಯ ಸ್ತ್ರೀಯರಿಗೆ ತವರು ಮನೆಯೊಟ್ಟಿಗಿನ ಬಾಂಧವ್ಯದಲ್ಲಿ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಅದು ಕೂಡ ಸರಿ ಹೋಗಬೇಕು. ಅಷ್ಟೇ ಅಲ್ಲ, ವೃಷಭ ರಾಶಿಯವರಿಗೆ ಈ ಒಂದು ಮಹಾಸೂರ್ಯ ಗ್ರಹಣ ಅದ್ಭುತವಾದಂತಹ ದಿವ್ಯ ಕ್ಷೇತ್ರಗಳ ದರ್ಶನ ಎಂತ ಹೇಳ್ತೀವಿ, ನಿಮಗೆ ಏನೋ ದೊಡ್ಡ ದೇವಸ್ಥಾನಗಳು, ದೂರದ ಊರುಗಳು, ದೂರ ಪ್ರಯಾಣ, ಅದ್ಭುತವಾದಂತಹ ಅನುಭವಗಳನ್ನು ಸಹ ಕೊಡಲಿದೆ. ಅಷ್ಟೇ ಅಲ್ಲದೆ ನಿರುದ್ಯೋಗಿ ವೃಷಭ ರಾಶಿಯವರಿಗೆ ಉದ್ಯೋಗ ಸಿಗ್ತದೆ. ಆಲ್ರೆಡಿ ಉದ್ಯೋಗದಲ್ಲಿರ್ತಕ್ಕಂಥ ವೃಷಭ ರಾಶಿಯವರಿಗೆ ಸ್ಯಾಲ್ರಿ ಹೈಕ್ ಬೇಕು, ಪ್ರಮೋಷನ್ ಬೇಕು, ಟ್ರಾನ್ಸ್ಫರ್ ಬೇಕು, ಖಂಡಿತವಾಗಿ ಪ್ರಯತ್ನ ಮಾಡಬಹುದಾಗಿರ್ತದೆ. ವಿವಾಹಿತ ವೃಷಭ ರಾಶಿಯ ಸ್ತ್ರೀಯರಿಗೆ ತವರು ಮನೆಯಿಂದ ಏನೋ ಒಂದು ಅನುಕೂಲ ಆಗಬೇಕು, ಜಗಳ ಮನಸ್ತಾಪ ಎಲ್ಲ ಕಡಿಮೆ ಆಗ್ಬಿಟ್ಟು ಚೆನ್ನಾಗಾಗಬೇಕು ಅಂದ್ರೆ ಅದಕ್ಕೂ ಪ್ರಯತ್ನ ಮಾಡಬಹುದಾಗಿರ್ತದೆ. ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗುತ್ತೆ. ಈ ಒಂದು ಮಹಾಸೂರ್ಯ ಗ್ರಹಣ ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷವಾಗಿರತಕ್ಕಂಥ ಅನುಕೂಲತೆಗಳನ್ನ ಸಹಾಯವನ್ನ ಮಾಡಲಿದೆ. ಅದರ ಜೊತೆಗೆ ನಿಮ್ಮಲ್ಲೂ ಸಹ ಒಂದು ಜ್ಞಾನ ವೃದ್ಧಿಯನ್ನ ಮಾಡಲಿದೆ, ಪುಣ್ಯ ವೃದ್ಧಿಯನ್ನ ಮಾಡಲಿದೆ. ಅಂದ್ರೆ ಒಳ್ಳೆ ಪುಣ್ಯತಮವಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ, ಪುಣ್ಯ ಬರುವಂತಹ ಕೆಲಸಗಳನ್ನು ಜಾಸ್ತಿ ಮಾಡ್ತೀರಾ, ಹಾಗೂ ತುಂಬಾ ಚೆನ್ನಾಗಿ ನಾಲೆಡ್ಜ್ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ನಾನು ಹೇಳ್ದಂಗೆ ವಿದ್ಯಾರ್ಥಿಗಳಿಗೆ ಓದಿದ್ದು ಚೆನ್ನಾಗಿ ನೆನಪಲ್ಲಿರುತ್ತೆ. ಏನಾದ್ರು ಎಕ್ಸಾಮ್ಸ್ ಅಂದ್ರೆ ತುಂಬಾ ಚೆನ್ನಾಗಿ ಎಕ್ಸಾಮ್ಸ್ ಮಾಡಬಹುದಾಗಿರ್ತದೆ. ಸೊ ಇದೆಲ್ಲ ಅದ್ಭುತವಾದಂತಹ ಒಂದು ಸಂದರ್ಭ. ಯಾವಾಗಲೂ ಹೇಳ್ತೀನಿ ನೋಡಿ, ನಮಗೆ ಗ್ರಹಣದ ಶುಭ ಫಲ ಇದ್ದಾಗ ಅದನ್ನು ತುಂಬಾ ಚೆನ್ನಾಗಿ ಬಳಸ್ಕೊಳ್ಬೇಕು. ಅದರಲ್ಲೂ ಸಹ ಗ್ರಹಣಾದಿ ಕೈಂಕರ್ಯಗಳು ಶುಭ ಫಲವನ್ನು ಕೊಡಬೇಕಾದ್ರೆ ನಿಮಗಿರುವ ದೃಷ್ಟಿ ದೋಷ ನಿವಾರಣೆ ಮಾಡ್ಕೊಳ್ಳೋಕೆ, ಮಾಟಮಂತ್ರದ ಸಮಸ್ಯೆಗಳು ನಿವಾರಣೆ ಮಾಡ್ಕೊಳ್ಳೋಕೆ, ಶತ್ರು ಬಾಧೆಗಳನ್ನು ನಿವಾರಣೆ ಮಾಡ್ಕೊಳ್ಳೋಕೆ, ಆರೋಗ್ಯ ಬಾಧೆಗಳನ್ನು ನಿವಾರಣೆ ಮಾಡ್ಕೊಳ್ಳೋಕೆ, ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿಯೇ ಈ ಒಂದು ಸಂದರ್ಭವನ್ನು ಬಳಸ್ಕೊಳ್ಬೇಕಾಗ್ತದೆ. ಸೊ ಇಲ್ಲಿಯೂ ಸಹ ನಾವು ಅಮಾವಾಸ್ಯೆ 17ನೇ ತಾರೀಕು ಮಹಾಸೂರ್ಯ ಗ್ರಹಣ ಪರ್ವ ದಿನದಂದು ನಾವು ಇದೇ ನಮ್ಮ ನೇಪಾಳದ ಒಂದು ಪಶುಪತಿನಾಥನ ಸನ್ನಿಧಾನದಲ್ಲಿಯೇ, ಜ್ಯೋತಿರ್ಲಿಂಗ ಸ್ವರೂಪಿ ಪಶುಪತಿನಾಥನ ಸನ್ನಿಧಾನದಲ್ಲಿಯೇ ವಿಶೇಷವಾಗಿ ಮಹಾಸೂರ್ಯ ಗ್ರಹಣ ಶಾಂತಿ ಹೋಮ, ಆಮೇಲೆ ಇಂದ್ರಾಷ್ಟ ದಿಗ್ಬಂಧನ ಹೋಮ ಅಂತ ಒಂದು 8 ದಿಕ್ಕುಗಳಿಂದ ನಿಮಗೆ ಒಂದು ದಿಗ್ಬಂಧನ, ಯಾವುದೇ ರೀತಿ ಕೆಟ್ಟ ಶಕ್ತಿಗಳು ನಿಮಗೆ ತಗಲಬಾರದು, ಯಾವುದೇ ಸಮಸ್ಯೆಗಳಾಗಬಾರದು ಅನ್ನುವ ದೃಷ್ಟಿಕೋನದಿಂದ ಆ ರಕ್ಷಣೆಗೋಸ್ಕರವಾಗಿಯೇ ಇಂದ್ರಾಷ್ಟ ದಿಗ್ಬಂಧನ. ಯಾಕೆಂದ್ರೆ 8 ದಿಕ್ಕುಗಳು, 8 ಅಧಿಪತಿಗಳು, ಪೂರ್ವಕ್ಕೆ ಇಂದ್ರ, ಆಗ್ನೇಯ ದಿಕ್ಕಿಗೆ ಅಗ್ನಿ, ದಕ್ಷಿಣಕ್ಕೆ ಯಮ, ನೈಋತ್ಯ ಮೂಲೆಗೆ ನಿರರತಿ, ಪಶ್ಚಿಮಕ್ಕೆ ವರುಣ, ವಾಯುವ್ಯ ದಿಕ್ಕಿಗೆ ವಾಯು, ಉತ್ತರಕ್ಕೆ ಸೋಮ, ಈಶಾನ್ಯ ಮೂಲೆಗೆ ಈಶಾನ, ಹೀಗೆ 8 ದಿಕ್ಕುಗಳು. ಆ 8 ದಿಕ್ಕುಗಳಿಂದಲೂ ನಿಮಗೆ ಯಾವುದೇ ಸಮಸ್ಯೆ ಆಗಬಾರದು ಅಂದ್ರೆ ಇಂದ್ರಾದಿ ಅಷ್ಟದಿಕ್ಪಾಲಕ ದೇವತೆಗಳಿಗೆ ವಿಶೇಷ ಆರಾಧನೆ, ಅದನ್ನ ಇಂತಹ ಸನ್ನಿಧಾನದಲ್ಲಿ ಮಾಡ್ತಕ್ಕಂಥದ್ದು ಯೋಚನೆ ಮಾಡಿ. ಇದ್ರ ಜೊತೆಗೆ ಇಲ್ಲಿ ಗುಹೇಶ್ವರಿ ಅಮ್ಮನವರ ಸನ್ನಿಧಾನ ಇದೆ. ಗುಹೇಶ್ವರಿ ಅಂದ್ರೆ ಅದು ನಿಮಗೆ ಶಕ್ತಿಪೀಠ, ಅಮ್ಮನವರ ಶಕ್ತಿಪೀಠ ಅದು. ಸೊ ಅದರಿಂದ ಅಂತಹ ಗುಹೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ, ಶಕ್ತಿಪೀಠದಲ್ಲಿ ಮಹಾಪ್ರತ್ಯಂಗಿರಾಂಬಿಕಾ ದೇವಿಯ ಹೋಮ, ಮಹಾಪ್ರತ್ಯಂಗಿರಾ ದೇವಿ ಹೋಮ, ಅದ್ರ ಜೊತೆಗೆ ವಿಶೇಷವಾಗಿ ಸ್ವಯಂವರ ಪಾರ್ವತಿ, ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅನ್ನುವ ದೃಷ್ಟಿಕೋನದಿಂದ ವಿಶೇಷವಾಗಿರತಕ್ಕಂತಹ ಸ್ವಯಂವರ ಪಾರ್ವತಿ ಹೋಮ, ಗುರುದೋಷ ಪರಿಹಾರಕ್ಕೆ ಗುರು ಶಾಂತಿ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಸಹ ಮಾಡ್ತಾ ಇದ್ದೇವೆ. ಸೊ ವಿಶೇಷವಾಗಿರತಕ್ಕಂಥ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ. ಇಲ್ಲಿಂದಲೇ ಅಭಿಮಂತ್ರಣ ಮಾಡಿ ತಂದು ಕೊಡ್ತಾ ಇದ್ದೇವೆ. ಮಹಾಸೂರ್ಯ ಗ್ರಹಣ ಹಾಗೂ
ವಿಶೇಷವಾಗಿರ್ತಕ್ಕಂಥ ಸಂಬಂಧಿ ಹೋಮಗಳಿಗೆ ಶಾಂತಿ ಹೋಮಕ್ಕೆ ಸಂಕಲ್ಪ ಸೇವೆ ಕೊಟ್ಟಿರ್ತಕ್ಕಂಥ ನೋಡಿ, ಈಗ ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿಯೇ ವಿಶೇಷವಾಗಿ ಇಲ್ಲಿ ನಾವು ಹೋಮದಲ್ಲಿ ಎನರ್ಜೈಸ್ ಮಾಡ್ಕೊಳ್ತಾ ಬಂತಕ್ಕಂತಹ ರುದ್ರ ಮಹಾ ತ್ರಿಶಕ್ತಿ ಮಾಲೆಯನ್ನ ನಾವು ಎನರ್ಜೈಸ್ ಮಾಡಿಕೊಂಡು ಬರ್ತಾರೆ. ಇದರಲ್ಲಿ 3 ವಿಧದ ವಿಶೇಷವಾಗಿರ್ತಕ್ಕಂಥ ಮಣಿಗಳನ್ನು ನೋಡಬಹುದು. ಒಂದು ಲಾವಾ ಮಣಿ ಅಂತ, ಲಾವಾ ಅಂದ್ರೆ ಜ್ವಾಲಾಮುಖಿ. ಈ ಲಾವಾ ರಸ ಭೂಮಿ ಒಳಗಡೆ ಬರುತ್ತಲ್ಲ, ಆ ಜ್ವಾಲಾಮುಖಿ ಸ್ಫೋಟ ಹೊರಗಡೆ ಬಂದಾಗ ಅದು ಲಾವಾ ರಸ, ಅದು ಗಟ್ಟಿ ಆಗತ್ತೆ. ಅದನ್ನ ಜ್ವಾಲಾಮುಖಿ ರತ್ನ ಅಂತ ಕರೀತಾರೆ. ಅದರ ನಂತರ ಕರುಂಗಾಲಿ, ನಾವು ತುಂಬ ಕರುಂಗಾಲಿ ಮಾಲೆಯನ್ನು ಧಾರಣೆ ಮಾಡ್ಕೊಳ್ತಾರೆ, ಅದ್ರದ್ದು ಒಂದು ಬೀಡ್ ಇದೆ. ಅದ್ರ ಜೊತೆಗೆ ಇರ್ತಕ್ಕಂಥದ್ದು ವ್ಯಾಘ್ರನೇತ್ರ ರತ್ನ. ಈ ದೃಷ್ಟಿದೋಷಾದಿಗಳನ್ನೆಲ್ಲ ಪೂರ್ಣ ನಿವಾರಣೆ ಮಾಡ್ಕೊಳ್ಳೋಕೆ ಅದ್ಭುತವಾದಂತಹ ಒಂದು ಪರಿಹಾರ. ಈ ಒಂದು ರುದ್ರ ಮಹಾ ತ್ರಿಶಕ್ತಿ ಮಾಲೆ ಇದೆಯಲ್ಲ, ಇದನ್ನ ನಾವು ಇಂತಹ ಒಂದು ಸನ್ನಿಧಾನದಲ್ಲಿ ನಿಮಗೋಸ್ಕರ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಜೊತೆಗೆ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಲೈವ್ ಅಲ್ಲಿ ಇಲ್ಲಿಂದ ನಾನು ಸಂಕಲ್ಪ ಮಾಡೋದು, ನೀವು ಅಲ್ಲೇ ಕುಳಿತುಕೊಂಡು ನಿಮ್ಮ ಮನೆಗಳಲ್ಲಿ ನೋಡ್ಕೊಳ್ಬಹುದು. ನೇಪಾಳದಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನಿಮ್ಮ ಮನೆಗಳಲ್ಲಿ ಕುತ್ಕೊಂಡು ನೋಡ್ಬೋದು. ಸೊ ಅದರಿಂದ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ಹಾಗೂ ವೃಷಭ ರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಬೇಗ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ನಮಗೆ 17ನೇ ತಾರೀಕು ಹೋಮ ಆಗುತ್ತೆ, 18ನೇ ತಾರೀಕು ನಾವು ಇಲ್ಲಿಂದ ಹೊರಡ್ತೇವೆ, 19ನೇ ತಾರೀಕು ಅಥವಾ 20ನೇ ತಾರೀಕು ನಾವು ಇಲ್ಲಿಂದ ಪ್ರಸಾದ ಅಂದ್ರೆ ಬೆಂಗಳೂರಿನಿಂದ ನಾವು ಪ್ರಸಾದವನ್ನ ಎಲ್ಲರಿಗೂ ಸಹ ಡಿಸ್ಪ್ಯಾಚ್ ಮಾಡ್ತೇವೆ. ಈ ಬಾರಿ ಸ್ವಲ್ಪ ಸಮಯಾವಕಾಶದ ಅವಶ್ಯಕತೆ ಇರ್ತದೆ. ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದುವರಿದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಅದೇ ರೀತಿಯಲ್ಲಿ ವಿಶೇಷ ವಿಚಾರಗಳಿದ್ರೆ ಕೆಳಗೆ ಕಮೆಂಟ್ ಸೆಕ್ಷನ್ ಇದೆ, ಕಮೆಂಟ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.